ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಹನಕ ಚಾಪೆ ದಿಂಬು ತಗೊಂಡ್ಬರ್ತೀನಿ ಅಂತ ಇನ್ನ ಇಲ್ಲೇ ಇದ್ಯಾ? ಅಜ್ಜಿ ನೀವಿನ್ನೂ ಮಲಗಿಲ್ವಾ? ಯಾಕೋ ನಿದ್ದೆ ಬರ್ಲಿಲ್ಲ ಕಣವ. ಸಹನ ಒಬ್ಳೆ ಈ ಕಡೆ ಬರ್ತಿರೋದ್ ನೋಡ್ದೆ, ಮಾತಾಡ್ಸುವ ಅಂತ ಬಂದೆ. ಮಲ್ಕೊಳ್ಳೋದ್ ಬಿಟ್ಟು ಇದ್ ಮಾತಾಡೋ ಹೊತ್ತಾ? ಸಹನನ್ ನೋಡ್ತಾ ಇದ್ರೆ ನಂಗೊಂಥರ ನೋವಾಗ್ತದೆ ಕಣವ. ಸ್ನೇಹ ಅಂತೂ ಅರ್ಧ ವಯಸ್ಸಿಗೆ ತನ್ನ ಪ್ರಾಣ ಬಿಟ್ಬಿಟ್ಟು ಸುಮಾ ಬದುಕು ಅವಳ ಆಸೆ ಪಟ್ಟಂಗೆ ಅವಳಿಗೆ ಸಿಗ್ತಾ ಇದೆ. ಇನ್ ಸಹನ ಅವಳೊಬ್ಳೆ ಆಗೋಗ್ತಾಳೆ. ಜೀವನ ಪರ್ಯಂತ ಒಂಟಿಯಾಗಿ ಯಾಕೆ ನೋವು ಅನ್ಭವಿಸ್ಬೇಕು, ನೀನು ಒಂದ್ ಬದುಕು ಕಟ್ಕೋ ಅಂತ ಹೇಳ್ತಿದ್ದೆ. ಹೌದು ಸಹನಕ, ನಿಮ್ ವಿಷಯದಲ್ಲಿ ನನ್ಗೂ ಹಾಗೆ ಅನ್ಸುತ್ತೆ. ಜೀವನದಲ್ಲಿ ಒಂದ್ಸಲ ಸೋತ್ವಿ ಅನ್ನೋ ಮಾತ್ರಕ್ಕೆ ನಮ್ ಪ್ರಯಾಣನೇ ಮುಗಿಸ್ಬಾರ್ದು. ಹೌದು ಕಣವ, ನಿನ್ನ ಸಂದಾಕ್ ನೋಡ್ಕೊಳ್ಳೋ ಒಂದ್ ಜೀವ ಇದ್ದೇ ಇರ್ತದೆ. ಯಾರು ಯಾಕೆ, ನಮ್ ಕಾಳಿ ಅಣ್ಣನೇ ಇದು. ಸ್ನೇಹ, ಸುಮಾ ನಾವು ಕಾಣ್ತಿಲ್ಲ ಅಂತ ಕಂಗಾಲಾಗಿರ್ತಾಳೆ. ನಡಿ ವಾಗಮ್ಮ. ಹೌದೌದು, ಇದ್ರ ಬಗ್ಗೆ ಆಮ್ಯಾಕ್ ಮಾತಾಡುವ. ನಡಿ ನಡಿ, ಬೇಗ ಮಲ್ಕೊಳ್ಳೋ. ನಡೀರಿ ನಡಿ. ಅಜ್ಜಿ, ನೀವ್ ಬರ್ದೆ ಹೋಗಿದ್ರೆ ನನ್ಗೆ ಅಜ್ಜಿ. ಇಲ್ಲ ಕಣವ, ನಿಮ್ಮವ್ವ ಮಾಡಿರೋ ದಾನ ಧರ್ಮ ನಿಮ್ಮನ್ ಕಾಯ್ತದೆ ಕಣವ, ಕಾಯ್ತದೆ. ನನ್ಗೇನೋ ತೊಂದ್ರೆ ಆಯ್ತದೆ ಅಂತ ನನ್ ಭಯ ಪಡ್ತಿಲ್ಲ ಅಜ್ಜಿ. ನನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಎಲ್ಲಿ ನನ್ ತಂಗಿ ಮದ್ವೆ ನಿಂತೋಯ್ತದೋ ಅನ್ನೋದೇ ನನ್ ಭಯ ಅಜ್ಜಿ. ನೀವ್ ದೇವ್ರ ತರ ಬಂದು ನನ್ನ ಕಾಪಾಡ್ಬಿಟ್ರಿ ಅಜ್ಜಿ, ನನ್ನ ಕಾಪಾಡ್ಬಿಟ್ರಿ. ಸಾಯ್ತಾಯ್ತು, ತಂಗಿ ಜೀವನ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ತಾಯಿ. ನನಗಿನ್ನ ನನ್ನ ತಂಗಿ ಅವ್ವನೇ ಮುಖ್ಯ. ಅವ್ವ ಈ ಮದ್ವೆ ಯಾಕೆ ಸ್ಯಾನೆ ಆಸೆ ಮಾಡಿಕೊಂಡವಳು. ಯಾವುದೇ ಕಾರಣಕ್ಕೂ ಈ ಮದ್ವೆ ನಿಲ್ಬಾರ್ದು ಅಜ್ಜಿ, ನಿಲ್ಬಾರ್ದು. ಹೌದು, ಈ ಪಾಪಿ ಇಲ್ಲಿಗೆ ಯಾಕೆ ಬಂದ? ಗೊತ್ತಿಲ್ಲ ಅಜ್ಜಿ, ನನ್ ದಿಂಬು ಚಾಪೆ ತಕೊಂಡ್ ಹೋಗಮ್ಮ ಅಂತ ಬಂದೆ. ಅಷ್ಟಾಗೆ ಹಿಂದೆಯಿಂದ ಬಂದು ನನ್ನ ಸಾಯಿಸಕ್ ನೋಡ್ದ. ಅಜ್ಜಿ, ಕಂಟಿ ಅವ್ರನ್ನ ಕರೀಲ? ಬೇಡ ಕಣವ, ಬೇಡ. ಇವನ್ ಮ್ಯಾಕೆ ದೊರೆಗೆ ಕೊಂದಾಕೋಷ್ಟು ಕೋಪ ಇದೆ. ಇವನೇನಾದ್ರು ಬಂದು ನಿನ್ಗೆ ತೊಂದರೆ ಕೊಟ್ಟ ಅಂದ್ರೆ ಅತ್ತೆ ಕತೆಯ. ಹೌದಜ್ಜಿ, ಕಂಟಿಯವ್ರ ಕೋಪದಾಗ ಇವ್ನಿಗೇನಾದ್ರು ಮಾಡಿದ್ರೆ ಆಮ್ಯಾಕೆ ಕಂಟಿಯವ್ರಿಗೆ ಶಿಕ್ಷೆ ಆಯ್ತದೆ. ಕೊನೆಗೆ ಮತ್ತೆ ನಮ್ಗೆ ನೋವು. ಸ್ನೇಹ ಬೇರೆ ಬರ್ಸಿ, ಇದರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ನಾವೇನಾದ್ರು ಮಾಡುವ.